ನಾನು ಆರಿಸ್ಕೊಂಡಿರುವಂಥ ಒಂದು ಅದ್ಭುತವಾದಂಥ ವೇದ ಭಾಗ ಯಾವುದಪ್ಪ ಅಂದರೆ ಕೀರ್ತನೆ ಪುಸ್ತಕ 56ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ನಿನ್ನ ಕಣ್ಣೀರನ್ನು ತನ್ನ ಬುದ್ದಲೆಯಲ್ಲಿ ತುಂಬಿಡ್ತಾನೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಿನ್ನ ಕಣ್ಣೀರಿನ ಒಂದು ಪ್ರತಿ ಹನಿಗಳನ್ನು ಆತನು ಲೆಕ್ಕ ಇಡ್ತಾನೆಂಬುದಾಗಿ ಪವಿತ್ರವಾದಂಥ ಗ್ರಂಥದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಈ ಮಾತುಗಳಿಂದ ಅನೇಕ ಸಲ ನಿಂತು ಹೇಳುವಂಥ ನನಗೂ ಕೂಡ ಆದರಣೆ ಸಿಕ್ಕಿದೆ, ಕುಂತು ಕೇಳುವಂಥ ನಿಮಗೂ ಕೂಡ ಅನೇಕ ಸಲ ಆದರಣೆ ಸಿಕ್ಕಿದೆ. ಆದರೆ ಇದಕ್ಕೆ ವಿರುದ್ಧವಾಗಿರುವಂಥ, ಇದಕ್ಕೆ ವ್ಯತಿರೇಕವಾಗಿರುವಂಥ ಒಂದು ಮಾತು ಕೂಡ ಬೈಬಲ್ನಲ್ಲಿದೆ. ಅನೇಕ ಸಲ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಕಣ್ಣೀರಿನ ಪ್ರಾರ್ಥನೆಗಳು, ನಮ್ಮ ಕಣ್ಣೀರು ವ್ಯರ್ಥವಾಗಿ ಹೋಗ್ತಾವಂತೇಳಿ ಬೈಬಲ್ನಿಂದ ಒಂದು 2-3 ವಿಷಯ ನಿಮ್ಮ ಎದುರು ತರಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತೇಳಿ. ಹಲ್ಲೆಲೂಯ. ಈ ಮಾತುಗಳನ್ನು ಕೇಳಿದ್ರಪ್ಪ ಅಂದರೆ ನಿಮ್ಮ ಜೀವಿತದಲ್ಲಿ ತುಂಬ ಬಲಿಷ್ಠರಾಗ್ತೀರ ಅಂತೇಳಿರಿ ನೀವು. ಹಲ್ಲೆಲೂಯ. ನನ್ನ ಉದ್ದೇಶ ಏನಪ್ಪ ಅಂತಂದರೆ, ನನ್ನ ಸಂದೇಶದ ಒಂದು ಮುಖ್ಯ ಒಂದು ಗುರಿ ಏನಪ್ಪ ಅಂತಂದರೆ, ಇಲ್ಲಿ ಸೇರಿ ಬಂದಿರುವಂಥ ನೀವೆಲ್ಲರೂ ಕೂಡ ನಿಮ್ಮಲ್ಲಿರುವಂಥ ಎಲ್ಲ ಬಲಹೀನತೆಯನ್ನು ತೆಗೆದು ನೀವು ಬಲ ಹೊಂದಬೇಕೆಂಬುದೇ ನನ್ನ ಆಲೋಚನೆ ಆಗಿದೆ ಅಂತೇಳಿ. ಹಲ್ಲೆಲೂಯ. ಯಾಕಪ್ಪ ಅಂತಂದರೆ ದೇವರು ಆತನು ನಮಗೆ ಕೊಟ್ಟಿರುವಂಥದ್ದು ಅದು ಹೇಡಿತನದ ಆತ್ಮ ಅಲ್ಲ, ದೇವರು ನಮಗೆ ಕೊಟ್ಟಿರುವಂಥ ಆತ್ಮ ಅದು ಬಲದ ಆತ್ಮ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಅದಕ್ಕೆ ನಾವು ನೋಡ್ತೀವಿ, ದೇವರಿಗೆ ಹೇಡಿಗಳಂದ್ರೆ ಇಷ್ಟ ಇಲ್ಲ, ದೇವರಿಗೆ ಅಂಜುಬುರುಕರಂದ್ರೆ ಇಷ್ಟ ಇಲ್ಲ. ದೇವರು ಯಾರು ಇಷ್ಟಪ್ಪ ಅಂತಂದ್ರೆ ನಾವು ನೋಡ್ತೀವಿ, ಯಾರು ದೇವರು ಕೊಟ್ಟಂತ ಧೈರ್ಯದ ಆತ್ಮದಲ್ಲಿ ಬರ್ತಾರೋ, ಆ ಆತ್ಮದಲ್ಲಿ ಬೆಳೀತಾರೋ ಅವ್ರಿಗೆ ಮಾತ್ರ ದೇವ್ರು ನೋಡಿ ಸಂತೋಷ ಪಡ್ತಾನೆ ಅಂತೇಳಿ. ಹಲ್ಲೆಲೂಯ. ಅದಕ್ಕೆ ಈ ಲೋಕದಲ್ಲಿ ಜೀವಿಸುವಂಥ ನಾವು, ಈ ಲೋಕ ಅನೇಕ ಸಲ ನಮ್ಮನ್ನು ಬಲಹೀನಪಡಿಸಿದ್ರು ಕೂಡ ನಾವು ದೇವರ ಮಾತುಗಳಲ್ಲಿ ಬಲವನ್ನು ತಂದುಕೊಳ್ಬೇಕಂತೇಳಿರಿ. ಹಲ್ಲೆಲೂಯ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವರ ವಾಕ್ಯದಲ್ಲಿ ನೋಡ್ತೀವಿ, ನನ್ನ ಸಬ್ಜೆಕ್ಟ್ ಏನಪ್ಪ ಅಂದರೆ, ಅನೇಕ ಸಲ, ಕೆಲವೊಂದು ಸಲ ನಮ್ಮ ಕಣ್ಣೀರಿನ ಪ್ರಾರ್ಥನೆ ವ್ಯರ್ಥವಾಗಿ ಹೋಗ್ತದೆ ಎಂಬುದಾಗಿ ಬೈಬಲ್ನಲ್ಲಿ ಈ ಮಾತು ಬರ್ತದಪ್ಪ ಅಂತಂದರೆ ಅದು ಎಷ್ಟು ಸತ್ಯ ನೋಡೋಣ, ಸ್ವಲ್ಪ ಪರಿಶೀಲನೆ ಮಾಡೋಣ. ಅನೇಕ ಸಲ ಈ ಭೂಯಾತ್ರೆಯಲ್ಲಿ ನಮ್ಮ ಕಣ್ಣೀರುಗಳು ವ್ಯರ್ಥವಾಗಿ ಹೋಗ್ತಾವ, ನಮ್ಮ ಕಣ್ಣೀರಿನ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ನಂಬರ್ 1 ಜಾಗ್ರತೆಯಿಂದ ಕೇಳ್ರಿ. ಅದಕ್ಕೊಂದು ರೆಫರೆನ್ಸ್ ಕೊಡ್ತೀನಿ ನಾನು ನಿಮಗೆ. ದೇವರು ಯಾವಾಗ ನಮ್ಮ ಕಣ್ಣೀರಿನ ಪ್ರಾರ್ಥನೆಗಳನ್ನು ಆತನು ಕೇಳುವುದಿಲ್ಲ. ನಾವು ಸುರಿಸುವಂಥ ಕಣ್ಣೀರು ಯಾವಾಗ ವ್ಯರ್ಥವಾಗಿ ಹೋಗ್ತದ. ನಂಬರ್ 1, ಯಾರಾದರೂ ನಿಮ್ಮ ಸತ್ಯವೇದ ನೀವು ತಂದಿರೋದಾದ್ರೆ, ಪವಿತ್ರವಾದಂಥ ಗ್ರಂಥ ನಿಮ್ಮ ಕೈಯಲ್ಲಿರೋದಾದ್ರೆ, ಕೀರ್ತನೆ ಪುಸ್ತಕ 49ನೇ ಅಧ್ಯಾಯ 7ನೇ ವಚನದಿಂದ ಓದಕ್ಕೆ ಪ್ರಾರಂಭ ಮಾಡ್ರಿ. ಕಣ್ಣೀರು ಯಾವಾಗ ವ್ಯರ್ಥವಾಗಿ ಹೋಗ್ತವೆ, ಭೂಮಿ ಮೇಲೆ ಸುರಿಸುವಂಥ ಮನುಷ್ಯರ ಕಣ್ಣೀರು ಕೆಲವೊಂದ್ಸಲ ಯಾಕೆ ವ್ಯರ್ಥವಾಗಿ ಹೋಗ್ತವೆ ಅಂತೇಳಿ ಇಲ್ಲಿ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ 49ನೇ ಅಧ್ಯಾಯ 7ನೇ ವಚನ ಯಾರಾದರೂ ಓದ್ರಿ. ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವು ಓದಿರುವಂಥ ವೇದ ಭಾಗದಲ್ಲಿ ದೇವರು ಈ ಮಾತನ್ನು ಯಾತಕ್ಕೋಸ್ಕರ ಬರೆದಿಟ್ಟಿದ್ದೇನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನಮ್ಮ ಕಣ್ಣೀರು ಯಾವಾಗ ವ್ಯರ್ಥವಾಗಿ ಹೋಗ್ತಾವಪ್ಪ ಅಂತಂದ್ರೆ, ಭೂಲೋಕದಲ್ಲಿ ಭೂಮಿ ಮೇಲೆ ಸುರಿಸುವಂಥ ಮನುಷ್ಯರ ಕಣ್ಣೀರುಗಳು ಯಾಕೆ ಕೆಲವೊಂದ್ಸಲ ವ್ಯರ್ಥವಾಗಿ ಹೋಗ್ತಾವಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕೀರ್ತನೆ ಪುಸ್ತಕ 49ನೇ ಅಧ್ಯಾಯ 7ನೇ ವಚನ ನಾವು ನೋಡ್ತಿದ್ದೇವೆ, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಮರಣವನ್ನು ತಪ್ಪಿಸಬೇಕೆಂಬುದಾಗಿ ಯಾರಾದರೂ ಎಷ್ಟೇ ಹಣ ಖರ್ಚು ಮಾಡಿದರೂ ಕೂಡ ಅಂತ ಪ್ರಯತ್ನಗಳು ನಿಷ್ಫಲವೆಂಬುದಾಗಿ ಬಿಟ್ಟು ಬಿಡಬೇಕು. ಅಂತ ಸಂದರ್ಭದಲ್ಲಿ ನಿಮ್ಮ ಕಣ್ಣೀರು ಸಂಪೂರ್ಣವಾಗಿ ವ್ಯರ್ಥವಾಗಿ ಹೋಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಇದಕ್ಕೊಂದು ತಾಜಾ ಉದಾಹರಣೆ ಕೊಡ್ತೀನಿ ನಿಮಗೆ. ಇದು ಮಾತು ಎಷ್ಟು ಸತ್ಯವಾಗಿದೆ ಅಂದರೆ, ಸತ್ಯವೇದದಲ್ಲಿ ಬರೆದಿರುವಂಥ ಈ ಮಾತು ಎಷ್ಟು ಸತ್ಯವಾಗಿದೆಯಪ್ಪ ಅಂತಂದರೆ, ಮನುಷ್ಯನ ಜೀವಿತದಲ್ಲಿ ಮರಣ ಅಂತಕ್ಕಂಥದ್ದು ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಈ ಭೂಲೋಕದಲ್ಲಿ ನಾವು ನೋಡ್ತೇವೆ, ಮನುಷ್ಯನು ದಾಟಲಾರದಂಥದ್ದು ಗೆರೆ ಯಾವುದಾದ್ರೂ ಇದೆಯಪ್ಪ ಅಂತಂದರೆ ಈ ಕ್ರೂರಿಯಾದಂಥ ಮರಣ. ಒಂದು ಸಲ ಒಂದು ಕುಟುಂಬದ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರು ಅವರು ಎಷ್ಟೇ ಕಣ್ಣೀರನ್ನು ಸುರಿಸಿದ್ರು ಕೂಡ ಆ ಕಣ್ಣೀರು ಆ ಮನುಷ್ಯನನ್ನು ಜೀವಂತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ರೀ. ಆ ಕಣ್ಣೀರು ಸುರಿಸುವಂಥ ಕಣ್ಣೀರು ಯಾವುದಾದ್ರೂ ಒಂದು ಪ್ರಯೋಜನ ಇದೆ ಅನ್ನೋದು ಕಣ್ಣೀರಿಗೆ. ನಾವು ನೋಡ್ತೀವಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಿನ್ನೆ ಬಿಟ್ಟು ಮೊನ್ನೆ ಒಬ್ಬ ಚಿತ್ರರಂಗದಲ್ಲಿರುವಂಥ ಬಹಳ ಅದ್ಭುತವಾದಂಥ ನಟ ದಿಲೀಪ್ ರಾಜ್ ಅಂತೇಳಿ,
ಆತನ ವಯಸ್ಸು ಕೇವಲ 42 ಅಷ್ಟೇ. ಆತನ ವಯಸ್ಸು, ಸಿಕ್ಕಾಪಟ್ಟೆ ಆಸ್ತಿ ಇದೆ, ತುಂಬ ಸ್ಲಿಮ್ ಆಗಿದ್ದಾನೆ, ಹ್ಯಾಂಡ್ಸಮ್ ಇದ್ದಾನೆ, ಬಹಳ ಅಚ್ಚುಕಟ್ಟಾದಂಥ ಮೈಕಟ್ಟಿದೆ, ಬಹಳ ಒಂದು ಡೈಟ್ ಆತನು ಫಾಲೋ ಮಾಡ್ತಾನೆ. ನಾವು ನೋಡ್ತೇವೆ ಪುನೀತ್ ರಾಜ್ಕುಮಾರ್ಗಿಂತಲೂ ಆತನು ಹೇಗೆ ಇದ್ದನಪ್ಪ ಅಂದರೆ ಹಾಗೆ ಈತನು ಕೂಡ ಚೆನ್ನಾಗಿ ತನ್ನ ಒಂದು ದೇಹವನ್ನು ಆತನು ಕಾಪಾಡಿಕೊಂಡಿದ್ದ. ಆದರೆ ಗೊತ್ತಿಲ್ಲ. ಆದರೆ ನಾವು ನೋಡ್ತೇವೆ ಇದ್ದಕ್ಕಿದ್ದಾಗೆ ಬೆಳಗ್ಗೆ 5:30 ಆತನಿಗೆ ಎದೆ ನೋವು ಬರ್ತದೆ. ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಆತನಿಗೆ ಎದೆ ನೋವು ಬಂದಂಥ ಸಂದರ್ಭದಲ್ಲಿ ಮನೇಲಿದ್ದಂಥವ್ರು ಆಸ್ಪತ್ರೆಗೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಆಸ್ಪತ್ರೆಗೆ ಹೋಗೋದ್ರೊಳಗಾಗಿ ಮಾರ್ಗ ಮಧ್ಯದಲ್ಲೇ ತನ್ನ ಪ್ರಾಣವನ್ನು ಆತನು ಬಿಡ್ತಾನೆ. ಎಂಥ ಅದ್ಭುತವಾದಂಥ ನಟ ಅಂತಂದರೆ ಬಹಳ ಒಳ್ಳೆ ಹೆಸರು, ಪ್ರಖ್ಯಾತಿ ಇತ್ತು ಆತನಿಗೆ. ಆದರೆ ಆತನನ್ನು ಮನೆಯಲ್ಲಿ ತಂದು ಶವಾಗ ಹಾಕಿದ ಮೇಲೆ ಆತನ ಹೆಂಡತಿ ಅಳುವುದನ್ನು ನಾನು ಕೇಳಿದ್ದೇನೆ. ಆತನ ಹೆಂಡತಿ ಬಾಯಿಂದ ಬರುವಂಥ ಮಾತುಗಳನ್ನು ನಾನು ಕಿವಿಯಿಂದ ನಾನು ಕೇಳಿದ್ದೇನೆ. ರೀ ಹೇಳ್ರಿ, ಡೈರೆಕ್ಟರ್ ಬಂದಿದ್ದಾರೆ, ರೀ ಹೇಳ್ರಿ, ಪ್ರೊಡ್ಯೂಸರ್ ಬಂದಿದ್ದಾರೆ, ರೀ ಹೇಳ್ರಿ, ನಿಮಗೆ ಫೋಟೋಗ್ರಫಿ ಮಾಡೋರು ಬಂದಿದ್ದಾರೆ, ರೀ ಹೇಳ್ರಿ, ಮೇಕಪ್ ಮಾಡೋರು ಬಂದಿದ್ದಾರೆ, ಅಯ್ಯ ಹೇಳ್ರಿ, ಎಲ್ಲ ಹೇಳ್ರಿ 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 ಅಂತ. ನಿಜವಾಗಿ ಯಾರಾದರೂ ಮನೆಗೆ ಬಂದಾಗ, ಡೈರೆಕ್ಟರ್ ಬಂದಾಗ ಗಂಡನನ್ನ ಹೇಗೆ ಬಸ್ತಾರೋ ಹಾಗೆ ಏನು ಮಾಡ್ತಾ ಇದ್ದಾಳೆ, ಹೆಣ್ಣದ ಮುಂದೆ ಕುಂತ ಏನು ಮಾಡ್ತಾ ಇದ್ದಾಳೆ. ಸುಮ್ಮನೆ ಅಂತ ಇರಲಿಲ್ಲ, ಕಣ್ಣಾಗಿನ ನೀರು ಧಾರೆ ಧಾರೆ ಹೀಗೆ ಸುರಿತಾ ಇತ್ತು ಹೆಣ್ಣುಮಗಳ ಕಣ್ಣಲ್ಲಿ. ಅಷ್ಟೊಂದು ಕುಟುಂಬದಲ್ಲಿರುವಂಥ ಹೆಂಡತಿ ಮಕ್ಕಳು ಕಣ್ಣೀರು ಸುರಿಸಿದ್ರು ಕೂಡ ನಾವು ನೋಡ್ತೇವೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮನುಷ್ಯನ ಜೀವಿತದಲ್ಲಿ, ಭೂಲೋಕದಲ್ಲಿ ಮನುಷ್ಯನ ಕಣ್ಣೀರುಗಳು ಯಾವಾಗ ವ್ಯರ್ಥವಾಗಿ ಹೋಗ್ತಾವಪ್ಪ ಅಂತಂದರೆ, ಕಣ್ಣೀರಿನ ಮೊರೆಗಳು, ಕಣ್ಣೀರಿನ ಪ್ರಾರ್ಥನೆ ದೇವರು ಯಾವಾಗ ಕೇಳೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಮರಣ ಅಂತಕ್ಕಂಥದ್ದು ಸಂಭವಿಸಿದ ಮೇಲೆ, ಮನುಷ್ಯನ ಜೀವಿತದಲ್ಲಿ ಮರಣ ಅಂತಕ್ಕಂಥದ್ದು ದಾಳಿ ಮಾಡಿದ ಮೇಲೆ ನೀವೆಷ್ಟೇ ಕಣ್ಣೀರನ್ನು ಸುರಿಸ್ರಿ, ನೀವೆಷ್ಟೇ ಪ್ರಯತ್ನ ಮಾಡಿರಿ, ನಿಮ್ಮಲ್ಲಿರುವಂಥ ಎಂಥ ಹಣನೂ ಖರ್ಚು ಮಾಡಿರಿ, ನಾವು ನೋಡ್ತೇವೆ ನಿಮ್ಮ ಕಣ್ಣೀರಿಗೆ ಯಾವುದೇ ಪ್ರಯೋಜನ ಅಂತಕ್ಕಂಥ ಬದಲು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ, ಬೈಬಲ್ನಲ್ಲಿ ಒಬ್ಬ ರಾಜ ಇದ್ದಾನೆ. ಬೈಬಲ್ನಲ್ಲಿ ಒಬ್ಬ ರಾಜ ಇದ್ದಾನೆ. ಆತನ ಎಂಥ ರಾಜ ಅಪ್ಪ ಅಂತಂದರೆ, ಆತನು ರಾಜರ ಮೇಲೆ ರಾಜ, ಆತನು ಚಕ್ರವರ್ತಿಯಾಗಿದ್ದ ಅಂತ ಹೇಳಿ. ಆತನ ಹೆಸರೇ ಕಿಂಗ್ ಡೇವಿಡ್. ಬಹಳ ಅದ್ಭುತವಾದಂಥ ರಾಜನು. ಆದರೆ ಆ ರಾಜನಿಗೆ ಒಂದು ಮಗು ಹುಟ್ಟುತ್ತದೆ. ಆ ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಆ ರಾಜನು ಮಗು ಇದ್ದಕ್ಕಿದ್ದಾಗೆ ಅಸ್ವಸ್ಥವಾಗ್ತದೆ. ಅಸ್ವಸ್ಥ ಆದಂಥ ಸಂದರ್ಭದಲ್ಲಿ ತನ್ನ ಮಗುವಿಗಾಗಿ ಆತನು ರಾಜವಸ್ತ್ರವನ್ನು ತೆಗಿತಾನೆ. ಆ ಮಗುವನ್ನು ಎದುರುಗಡೆ ಹಾಕ್ಕೊಂಡು ಆತನು ಪ್ರಾರ್ಥನೆ ಮಾಡ್ತಾನೆ, ಆತನು ವಿಜ್ಞಾಪನೆ ಮಾಡ್ತಾನೆ, ಆತನು ಕೂಗ್ತಾನೆ, ಆತನ ಮೊರೆ ಇಡ್ತಾನೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನು ಎಂಥ ಪ್ರಾರ್ಥನೆ ಮಾಡ್ತಾನಪ್ಪ ಅಂದರೆ ಕಣ್ಣೀರಿನ ಪ್ರಾರ್ಥನೆ ಆತನು ಮಾಡ್ತಾನೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು. ಹಲ್ಲೆಲೂಯಾ. ಅಸ್ವಸ್ಥವಾಗಿರುವಂಥ ತನ್ನ ಮಗುವನ್ನು ಹಾಕ್ಕೊಂಡು, ಆ ಒಂದು ರೋಗಗ್ರಸ್ತವಾದಂಥ ಮಗುವನ್ನು ತನ್ನ ಎದುರುಗಡೆ ಹಾಕ್ಕೊಂಡು ಆತನು ಹಗಲು ರಾತ್ರಿ ನಾವು ನೋಡ್ತೇವೆ ತನ್ನ ರಾಜ್ಯದ ಎಲ್ಲ ಆಡಳಿತವನ್ನು ಬಿಟ್ಟು ನನ್ನ ರಾಜನಂತಕ್ಕಂಥದ್ದನ್ನು ಮರೆತು ನಾವು ನೋಡ್ತೇವೆ ಆತನು ಭೂಮಿ ಮೇಲೆ ರಾಜ್ಯವಾಳಿದಂಥ ಎಲ್ಲ ರಾಜ್ಯರಲ್ಲಿ ಆತನು ಯೂದ ದೇಶದ ಶ್ರೇಷ್ಠ ರಾಜನು ಕಿಂಗ್ ಡೇವಿಡ್. ಆತನ ಜೀವಿತದಲ್ಲಿ ತನ್ನ ಮಗುವನ್ನು ಕಾಪಾಡ್ಕೊಳ್ಬೇಕು, ಆ ಅನಾರೋಗ್ಯದಿಂದ ಆತನು ತಪ್ಪಿಸ್ಕೊಳ್ಬೇಕು, ಮರಣದಿಂದ ತಪ್ಪಿಸ್ಬೇಕಂತೇಳಿ ರಾತ್ರಿ ಹಗಲು ಆತನು ಕಣ್ಣೀರನ್ನು ಸುರಿಸಿ ಕಣ್ಣೀರಿನಿಂದ ಆತನು ಪ್ರಾರ್ಥನೆ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ಪವಿತ್ರವಾದಂಥ ಗ್ರಂಥದಲ್ಲಿ ಆತನು ಕಣ್ಣೀರು ಸುರಿಸ್ತಾ ಪ್ರಾರ್ಥನೆ ಮಾಡ್ತಾನೆ, ಕಣ್ಣೀರನ್ನು ಸುರಿಸ್ತಾ ಪ್ರಾರ್ಥನೆ ಮಾಡ್ತಾನೆ. ಆತನು ಕಣ್ಣೀರು ಸುರಿಸಿ ಸುಸ್ತಾದಾಗ ಮಗುವಿನ ಪ್ರಾಣ ಹೊರಟೇ ಹೋಯ್ತು ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಮಗು ಏನಾಯ್ತಂತ್ರಿ? ಏನಾಯ್ತಂತ? ಮಗು ಏನಾಯ್ತಂತ? ಸತ್ತೇ ಹೋಯ್ತಂತ ನೋಡ್ತೀವಿ ನಾವು. ಮಗು ಜೀವಂತಿರತನ ಆತನ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದ. ಆದರೆ ಮಗು ಸತ್ತ ಮೇಲೆ ಏನು ಮಾಡ್ತಾನೆ ಗೊತ್ತಾ? ಸೆಕೆಂಡ್ ಸಾಮ್ಯೇಲ್ ತೆಗಿರಿ, ಯಾರಾದರೂ ಓದ್ರಿ, ಸ್ವಲ್ಪ ರೆಫರೆನ್ಸ್ ಕೊಡ್ತೀನಿ ನಿಮಗೆ. 2ನೇ ಸಮ್ಮೇಳನ ಪುಸ್ತಕ, ಸೆಕೆಂಡ್ ಸಾಮ್ಯೇಲ್ 2ನೇ ಸಮ್ಮೇಳನ ಪುಸ್ತಕ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. 12ನೇ ಅಧ್ಯಾಯ, 2ನೇ ಸಮ್ಮೇಳನ ಪುಸ್ತಕ 12ನೇ ಅಧ್ಯಾಯ. ಯಾರಾದರೂ ಓದಿ ನನಗೆ ಸಹಾಯ ಮಾಡ್ತೀರಾ? 16ನೇ ವಚನದಿಂದ. ಆದ್ದರಿಂದ ದಾವೀದನು ಮಗುವಿಗೋಸ್ಕರ ದೇವರನ್ನು ಪ್ರಾರ್ಥಿಸುತ್ತಾ ಉಪವಾಸ ಮಾಡುತ್ತಾ, ಮಗುವಿಗೋಸ್ಕರ ಪ್ರಾರ್ಥಿಸುತ್ತಾ ಉಪವಾಸ ಮಾಡುತ್ತಾ ಒಳಕೋಣೆಯಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ರಾತ್ರಿ ಕಳೆಯುತ್ತಿದ್ದನು. ಏನ್ ಮಾಡ್ತೀನಂತ ರಾಜ ರಾತ್ರಿ ಹೆಂಗ್ ಕಳಿಬೇಕ್ರಿ ಆತ? ಆದ್ರೆ ಇಲ್ಲಿ ಹೆಂಗೆ ಕಳಿಲಲ್ತನದು?
ಉಪವಾಸದಿಂದ, ಕಣ್ಣೀರಿನಿಂದ, ಗೋಳಾಟದಿಂದ ನೆಲದ ಮೇಲೆ ಬಿದ್ದುಕೊಂಡು ಆತನು ಮಗುವಿಗೋಸ್ಕರ ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ಈ ರಾಜ, ಆತನ ಹತ್ರ ಬೇಕಾದಷ್ಟು ಆಸ್ತಿ ಇದೆ. ಆತನ ಹತ್ರ ಕಿಂಗ್ ಡೇವಿಡ್ ಹೆಸರು ಕೇಳಿರಲ್ಲ, ದಾವಿದನ ಹೆಸರು ಕೇಳಿರಲ್ಲ. ಆತನ ಹತ್ರ ಆಸ್ತಿ ಹೆಂಗಿತ್ರಿ? ಏನಾದರೂ ಕೊಡ್ತಾ ಇತ್ತ? ಅನೇಕ ಸುತ್ತಮುತ್ತಿರುವಂಥ ರಾಜಗಿರು ಏನು ಬಂದರೆ ಆತನಿಗೆ ಕಪ್ಪ ಕಾಣಿಕೆ ಕೊಟ್ಟು ಹೋಗ್ತಾ ಇದ್ದಾರೆ. ಏನು ಕೊಡ್ತಾ ಇದ್ರು? ಕಪ್ಪ ಕಾಣಿಕೆ ಕೊಟ್ಟು ಹೋಗ್ತಾ ಇದ್ರು. ರಾಜ ನಮ್ಮ ಮೇಲೆ ಅಪ್ಪಿ ತಪ್ಪಿ ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಡಪ್ಪ ಅಂತೇಳಿ ಸಂಧಾನದ ಕಾಣಿಕೆ ಕೊಟ್ಟು ಹೋಗ್ತಾ ಇದ್ರು ಆತನಿಗೆ. ಅಂಥ ರಾಜ ಆತನು. ಅಂಥ ರಾಜ ಆತನ ಮಗುವಿಗೋಸ್ಕರಕ್ಕೆ ಕಣ್ಣೀರು ಸುರಿಸಿ ಹತ್ತು ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾನೆ. 19ನೇ ವಚನ ಓದಮ್ಮ, ಮುಂದೆ ಏನಾಗ್ತದೆ? ಸೇವಕರು ಈ ಪ್ರಕಾರ ಗುಜುಗುಜು ಮಾತಾಡುವುದನ್ನು ದಾವೀದನು ಕಂಡು, ಆತನ ಸೇವಕರು ಈ ರೀತಿಗೆ ಗುಜುಗುಜು ಮಾತಾಡುವುದನ್ನು ಕಂಡು, ಮಗುವು ಮೃತ್ಯು ಹೊಂದಿತೆಂದು ತಿಳಿದು, ಮಗುವು ಮೃತ್ಯು ಹೊಂದಿತೆಂದು ತಿಳಿದು ಸೇವಕರನ್ನು ಮಗುವು ಸತ್ತಿತೋ ಎಂದು ಕೇಳಿದನು. ಮಗುವು ಸತ್ತಿತೋ ಎಂದು ಕೇಳಿದನು. ಅವರು ಹೌದು ಸತ್ತಿತು ಎಂದು ಉತ್ತರ ಕೊಟ್ಟರು. ಸತ್ತಿತು ಎಂದು ಉತ್ತರ ಕೊಟ್ಟರು. ಆಗ ದಾವೀದನು ನೆಲದಿಂದೆದ್ದು ಸ್ನಾನ ಮಾಡಿ ತಲೆಗೆ ಎಣ್ಣೆ ಹಚ್ಚಿಕೊಂಡು ತನ್ನ ಬಟ್ಟೆಗಳನ್ನು ಬದಲಿಸಿಕೊಂಡು ಯೆಹೋವನ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನ ಏನು ಮಾಡಿದನಪ್ಪ ಅಂದರೆ, ಯಾವಾಗ ತನ್ನ ಮಗನು ಸತ್ತನೆಂಬುದಾಗಿ ಗೊತ್ತಾಯಿತು, ಆತನು ಎದ್ದು ಸ್ನಾನ ಮಾಡಿ ಬಟ್ಟೆಯನ್ನು ಬದಲಾಯಿಸಿ ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಆತನು ದೇವರ ಮಂದಿರಕ್ಕೆ ಹೋಗಿ ಆತನು ಏನು ಮಾಡಿದನಂತ್ರಿ? ನಾವು ಮಾಡ್ತೀವ? ನಮ್ಮ ಮನೆಗೆ ಯಾರಾದರೂ ಸತ್ರ ಅಂದ್ರೆ ನಾವು ಮಾಡ್ತೀವ್ರಿ? ನಾನು ನೋಡಿನಿ, ಕೆಲವು ಜನರಲ್ಲಿ ಒಂದು ಪದ್ಧತಿ ಇದೆ. ಮನೆಗೆ ಒಬ್ಬರು ಯಜಮಾನ್ರಾಗಲಿ ಯಾರೋ ಮರಣ ಹೊಂದಿದಾರಂದರೆ ಒಂದೊಂದು ತಿಂಗಳ ತನಕ ಅವರು ಮನೆ ಬಿಟ್ಟು ಹೊರಗೆ ಬರಲ್ಲ. ಎಲ್ಲಿ ಬರಲ್ಲ? ಹೊರಗೆ ಬರಬಾರ್ದಂತವ್ರು ಮನೆ ಬಿಟ್ಟು ಹೊರಗೆ ಬರಲ್ಲ, ಯಾರಿಗೂ ಮುಖ ತೋರಿಸಲ್ಲ. ಈ ಕ್ರೈಸ್ತರಲ್ಲಿ ಕೂಡ ಇಂಥ ಒಂದು ಅನಿಷ್ಟವಾದಂಥ ಪದ್ಧತಿ ನೋಡ್ತಾ ಇದ್ದೀನಿ ನಾನು. ಆದರೆ ಬೈಬಲ್ ಏನು ಹೇಳ್ತದೆ? ದೇವ್ರ ವಾಕ್ಯ ಏನು ಹೇಳ್ತದೆ? ದಾವೀದನ ಏನು ಮಾಡ್ದನಂತ? ಮಗು ಸತ್ತ ತಕ್ಷಣವೇ ಆತನು ಎದ್ದು ಏನು ಮಾಡ್ದನಂತ? ಸ್ನಾನ ಮಾಡ್ದನಂತ, ಬಟ್ಟೆ ಹಾಕ್ಕೊಂಡನಂತ, ತಲೆಗೆ ಎಣ್ಣೆ ಹಚ್ಕೊಂಡನಂತ, ಊಟ ಮಾಡ್ದನಂತ, ಯೆಹೋವನ ಮಂದಿರಕ್ಕೆ ಹೋಗಿ ಆತನು ಏನು ಮಾಡ್ದನಂತ? ಆರಾಧನೆ ಮಾಡ್ದನಂತ, ವರ್ಷಿಪ್ ಮಾಡ್ದನಂತ ಆತನು. ಹಲ್ಲೆಲೂಯಾ. ಇದೆಲ್ಲ ನೋಡಿ ನಮ್ಮಂಥವ್ರಿಗೆ ಅಲ್ಲಿದ್ದವ್ರಿಗೆ ವಿಚಿತ್ರ ಅನ್ನಿಸ್ತದೆ. ಏನು ನೀವು ಒಂಥರ ಪಾಗಲಿದ್ದಂಗಲ್ಲ ಮನುಷ್ಯ. ಸತ್ತ ಮೇಲೆ ಯಾರೇ ಊಟ ಮಾಡ್ತಾರ? ಸತ್ತ ಮೇಲೆ ಯಾರೇ ತಲೆಗೆ ಎಣ್ಣೆ ಹಚ್ಕೋತಾರ? ಹಿಂಗೆ ಮಾಡಿದನು ಅಂತೇಳಿ ಗುಜು ಮಾತಾಡೋ ಟೈಮ್ನಾಗ ದಾವೀದಿಗೆ ಬಂದು ಕೇಳ್ತಾರಂತೆ. ಏನಂತ? ಏನಪ್ಪ ನಿನ್ನ ನಡವಳಿಕೆ ಭಾಳ ವಿಚಿತ್ರ ಅದಲ್ಲ, ನಿಮ್ಮ ಮನುಷ್ಯನೇ ಭಾಳ ವಿಚಿತ್ರ ಅಂತೇಳಿ ಕೆಲವೊಬ್ರು ಕೇಳಿದ್ರಂತ. ಅವಾಗ ದಾವೀದ್ ಏನಂತ ಓದಮ್ಮ, ಏನಂತ ದಾವೀದ್ ಏನಂತ? ದಾವೀದನು ಅವರಿಗೆ ಹುಡುಗನು ಜೀವದಿಂದಿದ್ದಾಗ ಒಂದು ವೇಳೆ ಯೆಹೋವನು ಕೃಪೆ ಮಾಡಿ ಅವನನ್ನು ಉಳಿಸಾನು ಅಂದುಕೊಂಡು ಉಪವಾಸ ಮಾಡಿದೆನು. ಅತ್ತೆನು ಈಗ ಸತ್ತಿದಾನಲ್ಲ, ಈಗ ಸತ್ತಿದನಲ್ಲ, ನಾನೇಕೆ ಉಪವಾಸ ಮಾಡಬೇಕು? ಅವನನ್ನು ಹಿಂದಕ್ಕೆ ತರುವುದು ನನ್ನಿಂದಾದೀತೆ. ನಾನಾಗಿ ಅವನ ಬಳಿಗೆ ಹೋಗಬೇಕು ಹೊರತಾಗಿ ಅವನು ನನ್ನ ಬಳಿಗೆ ಬರುವುದಿಲ್ಲ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ನೋಡಿ ದಾವೀದನು ಎಂತ ಮಾತಾಡ್ತಾನಂದ್ರೆ, ಮಗು ಜೀವಂತಿದ್ದಾಗ ದೇವರು ಕರುಣೆ ತೋರಿಸ್ತಾನೆ ಅಂತೇಳಿ ಉಪವಾಸ ಮಾಡಿದೆ. ದೇವರು ಮಗು ಜೀವಂತಿದ್ದಾಗ ಆತನನ್ನು ಬದುಕಿಸ್ತಾನೇನೋ ಅಂತೇಳಿ ನಾನು ಉಪವಾಸ ಮಾಡಿದೆ ಅತ್ತೆ. ಆದರೆ ದೇವ್ರ ಚಿತ್ತ ಇಲ್ಲ, ದೇವ್ರ ಉದ್ದೇಶ ಇಲ್ಲ, ತನ್ನ ವಸ್ತು ತಾನು ತೆಗೆದುಕೊಂಡಿದ್ದಾನೆ, ಅದಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ನಾನು ಇವಾಗ ಅಳುವುದಿಲ್ಲ, ನನ್ನ ಕಣ್ಣೀರನ್ನು ವ್ಯರ್ಥ ಮಾಡೋದಿಲ್ಲ ಎಂದಾಗ ಆತನ ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅಂದರೆ ದಾವೀದನಿಗೆ ಗೊತ್ತಿತ್ತು, ಒಂದು ವೇಳೆ ಮಗು ಸತ್ತ ಮೇಲೆ ಈಗ ನಾನು ಕಣ್ಣೀರು ಸುರಿಸದಪ್ಪ ಅಂದರೆ ಈ ಕಣ್ಣೀರುಗಳು ಏನಾಗ್ತವ? ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಈ ರೀತಿಯಾದಂಥ ಬಲವನ್ನು ನಾವು ತಂದ್ಕೊಳ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಇಂಥ ಬಲವನ್ನು ತಂದ್ಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಅನೇಕ ಸಲ ಕಷ್ಟಗಳು ಬರ್ತಾವೆ, ನಮ್ಮ ಜೀವಿತದಲ್ಲಿ ಅನೇಕ ಸಲ ಶ್ರಮೆಗಳು ಬರ್ತಾವೆ, ನಮ್ಮ ಜೀವಿತದಲ್ಲಿ ಅನೇಕ ಸಲ ಶೋಧನೆಗಳು ಬರ್ತಾವೆ, ಅನೇಕ ಸಲ ನಮ್ಮ ಜೀವಿತದಲ್ಲಿ ನಿಂದೆಗಳಿಗೆ ನಾವು ಗುರಿ ಆಗ್ತೀವಿ, ನಾವು ಮಾಡದಿರುವಂಥ ತಪ್ಪಿಗೆ ನಾವು ಗುರಿ ಆಗ್ತೀವಿ, ಅನೇಕ ಸಲ ಕಣ್ಣೀರು ಸುರಿಸುವಂಥ ಪ್ರಸಂಗ ನಮ್ಮ ಕುಟುಂಬದಲ್ಲಿ ಬರ್ತವೆ. ಈ ಲೋಕದಲ್ಲಿ ಇರೋ ತನಕ ವಿನಾ ಕಾರಣ ಅನೇಕ ಸಲ ಕಣ್ಣೀರು ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಣಲ್ಲಿ ಬರ್ತಾವ್ರಿ. ಅಂಥ ಪರಿಸ್ಥಿತಿಗಳು ಲೋಕದಲ್ಲಿ ಇರ್ತಾವ. ಅಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ಜ್ಞಾನವಂತರಾಗಿರಬೇಕು. ದೇವರು ನಮ್ಮ ಕಣ್ಣೀರನ್ನು ಯಾವಾಗ ವ್ಯರ್ಥವಾಗಿ ನೋಡ್ತಾನೆ ಎಂಬುದಾಗಿ ನಮಗೆ ನಾಲೆಜ್ ಇರಬೇಕು, ನಮಗೆ ಜ್ಞಾನ ಇರಬೇಕು. ಕೆಲವೊಂದು ಸಲ ನಮ್ಮ ಕಣ್ಣೀರು ವ್ಯರ್ಥವಾಗಿ ಹೋಗ್ತವ. ಯಾವ ಸಂದರ್ಭದಲ್ಲಪ್ಪ ಅಂತಂದರೆ ನಾವು ನೋಡ್ತೇವೆ, ಮರಣವನ್ನು ಸಂಭವಿಸಿದಂಥ ಸಂದರ್ಭದಲ್ಲಿ ನಾವು ಕಣ್ಣೀರು ಸುರಿಸುವುದು ಅದು ವ್ಯರ್ಥ ಎಂಬುದಕ್ಕೆ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ.
ನಂಬರ್ 1. ಈ ಮಾತುಗಳಿಂದ ನಾವು ಬಲವಂತ ಅಂದ್ಕೊಳ್ಬೇಕಂತೇಳಿ, ಈ ಮಾತುಗಳಿಂದ ನಾವು ಧೈರ್ಯವಂತ ಅಂದ್ಕೊಳ್ಬೇಕಂತೇಳಿ. ನಮ್ಮ ಕುಟುಂಬದಲ್ಲಿ ಯಾರಾದರೂ ಕಳೆದುಕೊಂಡಂಥ ಸಂದರ್ಭದಲ್ಲಿ ನಾವು ಗತಿಹೀನರಾಗಿ, ನಾವು ಬಲಹೀನತೆಯಲ್ಲಿರಬಾರ್ದು ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಪ್ರೀತಿ ಇದ್ದವ್ರ ಮಕ್ಕಳೇ, ಒಂದು 2-3 ವಿಷಯಗಳನ್ನ ಮೆದಗಡೆ ತರ್ತೀನಿ. ಕಣ್ಣೀರಿನ ಕೂಗು, ಕಣ್ಣೀರಿನ ಮೊರೆ ಯಾವಾಗ ವ್ಯರ್ಥ ಆಗ್ತವೆ ಎಂಬುದಾಗಿ. ನಂಬರ್ 1, ಯಾವಾಗ ಕಣ್ಣೀರು ವ್ಯರ್ಥವಾಗ್ತವಪ್ಪ ಅಂತಂದರೆ ನಾವು ನೋಡ್ತೇವೆ, ಮರಣವನ್ನು ಸಂಭವಿಸಿದಾಗ ಕಣ್ಣೀರಿನ ಪ್ರಾರ್ಥನೆ ಆಗಲಿ, ಕಣ್ಣೀರಿನ ಮೊರೆ ಆಗಲಿ, ಕಣ್ಣೀರಿನ ಕೂಗಾಗಲಿ ಅವು ಕೇಳುವುದಿಲ್ಲ, ಅದು ವ್ಯರ್ಥವಾಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಂಬರ್ 2, ಎರಡನೇದಾಗಿ ನಮ್ಮ ಕಣ್ಣೀರು ಯಾವಾಗ ವ್ಯರ್ಥವಾಗ್ತವೆ. ಯಾರಾದರೂ ಓದ್ತಿರೋ ದಯಮಾಡಿ ಲೂಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ. ಲೂಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ. ದಯವಿಟ್ಟು ಯಾರಾದರೂ ಓದ್ತೀರಾ? 23ನೇ ವಚನ ಓದಿ ನನಗೆ ಸಹಾಯ ಮಾಡ್ರಿ. ಲೂಕನ್ ಬರೆದ ಸುವಾರ್ತೆ 16ನೇದು 23ನೇ ವಚನದಲ್ಲಿ ನಮ್ಮ ಕಣ್ಣೀರಿನ ಪ್ರಾರ್ಥನೆ ವ್ಯರ್ಥವಾಗಿ ಯಾವಾಗ ಹೋಗ್ತವೆ ಎಂಬುದಾಗಿ ಎರಡನೇದಾಗಿ ನಿಮ್ಮ ಎದುರುಗಡೆ ನಾನು ತರ್ತೀನಿ. ಲೂಕ 16:23 ಯಾರಾದರೂ ಓದ್ತೀರಾ? ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಂತ ಸಂದರ್ಭದಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ ತಂದೆಯೇ ಅಬ್ರಹಾಮನೇ ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಯಾರಿಗೆ ಕಳಿಸು? ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು ಕಂದ ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲೆಲ್ಲ ಹೊಂದಿದ್ದಿ. ಹಾಗೆ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಕಣ್ಣೀರಿನ ಪ್ರಾರ್ಥನೆಗಳು ಯಾವಾಗ ವ್ಯರ್ಥವಾಗಿ ಹೋಗ್ತಾವಪ್ಪ ಅಂತಂದ್ರೆ, ನಮ್ಮ ಕಣ್ಣೀರಿನ ಮೊರೆಗಳು ಯಾವಾಗ ವೇಸ್ಟ್ ಆಗ್ತಾವಪ್ಪ ಅಂತಂದ್ರೆ, ದೇವರು ನಮ್ಮ ಕಣ್ಣೀರನ್ನು ಯಾವಾಗ ನೋಡುವುದಿಲ್ಲ, ಕಣ್ಣೀರಿನಿಂದ ಬೇಡಿದಂಥ ಬೇಡಿಕೆಗಳು ಯಾವಾಗ ದೇವರು ಕೇಳುವುದಿಲ್ಲ ಎಂಬುದಾಗಿ ಎರಡೇದಾಗಿ ನೋಡುತ್ತೆ ಸಂದರ್ಭದಲ್ಲಿ. ಭೂಮಿಯ ಮೇಲೆ ಇದ್ದಾಗ ಮಾತ್ರ ನೀನು ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆ ಮಾಡಬೇಕು, ಕಣ್ಣೀರನ್ನು ಸುರಿಸಿ ಪಶ್ಚಾತ್ತಾಪ ಮಾಡಬೇಕು. ನೀನು ಮಾಡಿದಂಥ ತಪ್ಪಿಗಾಗಿ, ನೀನು ಮಾಡಿದಂಥ ಅಪರಾಧಕ್ಕಾಗಿ, ನೀನು ಮಾಡಿದಂಥ ಪಾಪಕ್ಕಾಗಿ ಇಲ್ಲೇ ಪಶ್ಚಾತ್ತಾಪ ನೀನು ಪಟ್ಟು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಬೇಕು. ದೇವರು ನಿನ್ನ ಕಣ್ಣೀರಿನ ಪ್ರಾರ್ಥನೆ ಕೇಳ್ತಾನಂತೇಳಿ. ಮಾಡಿದಂಥ ತಪ್ಪುಗಳೆಲ್ಲ ಎಲ್ಲಿ ಒಪ್ಕೋಬೇಕ್ರಿ? ಎಲ್ಲಿ ಒಪ್ಕೋಬೇಕು? ಇಲ್ಲೇ. ಎಲ್ಲಿ? ಭೂಮಿ ಮೇಲೆ. ನಾವು ಏನೇ ತಪ್ಪು ಮಾಡಲಿ, ನಮ್ಮಿಂದ ಏನೇ ತಪ್ಪಾಗಲಿ, ಯಾಕಂದರೆ ಜನ್ಮ ಪಾಪ ಕರ್ಮ ಪಾಪ ಅಂತಕ್ಕಂಥದ್ದು ಪ್ರತಿಯೊಬ್ಬರ ತಲೆ ಮೇಲೆ ಇದೆ. ಹಾಗಾಗಿ ಇವತ್ತು ನಾವು ಏನೇ ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು, ನಾವು ಯಾರಾದರೂ ಇನ್ನೊಬ್ಬರಿಗೆ ಏನೇ ಮಾಡಿದಾದರೂ ಇದು ಕಣ್ಣೀರನ್ನು ಸುರಿಸಿ ಎಲ್ಲಿ ಬೇಡ್ಕೊಳ್ಬೇಕಂದ್ರೆ ಭೂಮಿ ಮೇಲೆ ಇದ್ದಾಗ ಬೇಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಆವಾಗಲೇ ದೇವರೇನು ಮಾಡ್ತಂದ್ರೆ, ನೀನು ಕಣ್ಣೀರಿನ ಪ್ರಾರ್ಥನೆ ಮಾಡುವಾಗ, ಕಣ್ಣೀರಿನ ನಿನ್ನ ಪಶ್ಚಾತ್ತಾಪ ಪಡುವಾಗ, ಕಣ್ಣೀರಿನ ನಿನ್ನ ತಪ್ಪುಗಳು ಪಾಪಗಳು ಮಾಡಿದಂಥ ಒಪ್ಪಿಕೊಳ್ಳುವಾಗ, ನಿನ್ನ ಕಣ್ಣೀರು ಹನಿಗಳು ಬೀಳುವಂಥ ಸಂದರ್ಭದಲ್ಲಿ ಒಂದೊಂದು ಹನಿಗಳು ತನ್ನ ಬುದ್ಧಲೆಯಲ್ಲಿ ಏನು ಮಾಡ್ತಾನೆ ಆತನು ತುಂಬಿಟ್ಟುಕೊಂಡು ನಿನಗೆ ಶಾಶ್ವತವಾಗಿ ರಕ್ಷಣೆ ಕೊಡ್ತಾನೆ ನಿನಗೆ ಆತನು. ಹಲ್ಲೆಲೂಯಾ. ಅದನ್ನು ನೀನು ಭೂಮಿ ಮೇಲಿದ್ದಾಗ ಮಾಡಲಿಲ್ಲ ಅಂತೇಳಿ, ನೀನು ಮಾಡಿದಂಥ ದ್ರೋಹಗಳನ್ನು, ನೀನು ಮಾಡಿದಂಥ ತಪ್ಪುಗಳನ್ನು ಭೂಮಿಯಲ್ಲಿರುವಂಥ ಸಂದರ್ಭ ನೀನು ಒಪ್ಪಿಕೊಳ್ಳಲಿಲ್ಲ, ಕಣ್ಣೀರಿನ ಪಶ್ಚಾತ್ತಾಪ ಅಂತಕ್ಕಂಥ ಇರಲಿಲ್ಲಪ್ಪ ಅಂತಂದರೆ, ನೀನು ಒಂದ್ಸಲ ನಿನ್ನ ದೇಹದಾಗ ಉಸಿರು ಹೋಯ್ತು ಅಂತೇಳಿರಿ. ಒಂದೇ ಒಂದ್ಸಲ ಈ ದೇಹದಾಗಿನ ಉಸಿರು ಒಂದ್ಸಲ ಹೋಯ್ತು ಅಂತೇಳಿರಿ, ಆತ್ಮ ಹೋಗಿ ಎಲ್ಲಿ ಬೀಳ್ತದ್ರಿ? ಆತ್ಮ ಎಲ್ಲಿ ಬೀಳ್ತದೆ? ಎಲ್ಲಿ ಬೀಳ್ತದ್ರಿ? ಪಾತಾಳದಲ್ಲಿ ಬೆಂಕಿಯಲ್ಲಿ ಬೀಳ್ತದೆ. ಬೆಂಕಿಯಲ್ಲಿ ಬೀಳ್ತದೈತೆ ಅಂತ ಹೋಗಿ. ಯಾಕೆ ಬೀಳ್ತದೈತೆ ನನಗೆ? ಈ ಭೋಗ ಪುರುಷನ ಪರಿಸ್ಥಿತಿ ಏನಂದರೆ, ಅವನಿಗೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಅವನಿಗೆ ಟೈಮೇ ಇಲ್ಲ. ಅವನಿಗೆ ಈ ಭೋಗ ಪುರುಷನಿಗೆ ಏನು ಟೈಮೇ ಇಲ್ಲ ಅವನಿಗೆ. ದೇವರಿಗೆ ನೆನಪು ಮಾಡೋಕ್ಕೆ, ದೇವರಿಗೆ ಥ್ಯಾಂಕ್ಸ್ ಹೇಳಕ್ಕೆ, ಮಾಡಿದ ತಪ್ಪುಗಳು ಪಾಪ ಒಪ್ಪಿಕೊಳ್ಳಕ್ಕೆ ಅವನಿಗೆ ಟೈಮೇ ಇಲ್ಲ. ಅವನಿಗೆ ಟೈಮ್ ಎಲ್ಲ ಎದಕ್ಕದ? ಅವನಿಗೆ ಬಿಸ್ನೆಸ್ಸು, ವ್ಯಾಪಾರ, ಉದ್ಯೋಗ, ಹಣ ಸಂಪಾದನೆ ಮಾಡೋದು, ಎಲ್ಲ ಹೊಸ ಹೊಸ ಬಟ್ಟೆಗಳು ಧರಿಸೋದು, ಡ್ರಿಮ್ಮಾಗಿ ಓಡಾಡೋದು, ಇದ್ರಾಗೆ ಅವನ ಟೈಮ್. ಬೈಬಲ್ನಾಗ ಹಾಗೆ ಬರೋದಲ್ಲ? ನನ್ನ ಬೈಬಲ್ನ ಹಾಗೆ ಬರೋದು, ನಿಮ್ಮ ಬೈಬಲ್ನ ಹಾಗೆ ಬರೋದು. ಆತನು ಪ್ರತಿದಿನ ಆತನು ವೈಭೋಗದಿಂದ ಆತನು
ಆತನು ಹೊಸ ಹೊಸ ನಾರು ಮಡಿಗಳನ್ನು ಧರಿಸಿಕೊಂಡು ಏನು ಮಾಡ್ತೀನಂತ ಸುಖ ಸಂತೋಷ ಪಡ್ತೀನಂತ. ಅವನಿಗೆ ಪಶ್ಚಾತ್ತಾಪ ಪಡೋದಕ್ಕಾಗಲಿ ಮಾಡಿದಂಥ ತಪ್ಪುಗಳನ್ನು ಒಪ್ಪಿಕೊಳ್ಳೋದಾಗಲಿ ಮನಸ್ಸೇ ಬಂದಿಲ್ಲ ಅವನಿಗೆ. ಅವ ದಿಲ್ಕ ರಾಜ ಇದ್ದಂಗಿದ್ದನವ. ಅವನ ಹೆಸರೇನ್ರಿ? ಬೈಬಲ್ಗೆ ಅವನ ಹೆಸರು ಬರ್ದಿಲ್ಲ, ಆದ್ರೆ ಅವನ ಹೆಸರೇನ್ರಿ? ದಿಲ್ಕ ರಾಜ. ಅವನಿಗೆ ಅವನೇ ರಾಜ. ಅವ ಏನು ಮಾಡಿದ್ದೆ ಸೈ. ಆದರೆ ಯಾರು ದಿಲ್ಕ ರಾಜ ಇರ್ತಾರ ನೋಡ್ರಿ, ತಿಳಿದದ್ದೇ ಯಾರು ಮಾಡ್ತಾರಲ್ರಿ, ಸ್ವಬುದ್ಧಿಯ ಮೇಲೆ ಆಧಾರಗೊಳ್ಬೇಡ ಅಂತ ದೇವ್ರು ಹೇಳ್ತಾನೆ. ಎದ್ರ ಮೇಲೆ ಗೊಳ್ಬೇಡ? ಸ್ವಬುದ್ಧಿಯ ಮೇಲೆ ಆಧಾರಗೊಳ್ಬೇಡಕ್ಕಂದ ಅಂತ ಬೈಬಲ್ ಹೇಳ್ತದ, ದೇವ್ರು ಹೇಳ್ತಾನೆ. ಯಾರು ಹಿಂಗೆ ಮಾಡ್ತಾರಲ್ರಿ ಅವ್ರು ಒಂದು ದಿವಸ ಎಲ್ಲಿ ಬೀಳ್ತಾರೆ? ಎಲ್ಲಿ ಬೀಳ್ತಾರೆ ರೀ? ಹಾಂ, ಪಾತಾಳದಲ್ಲಿ ಯಾತನೆ ಸ್ಥಳದಲ್ಲಿ ಬೀಳ್ತಾರೆ. ಯಾತನೆ ಸ್ಥಳದಲ್ಲಿ ಬಿದ್ದ ಮೇಲೆ ಅಲ್ಲಿ ಏನಿರ್ತದೆ? ಉರಿ ಇರ್ತದೆ, ಬೆಂಕಿ ಇರ್ತದೆ. ಆ ಬೆಂಕಿಯಾಗ ಸುಟ್ಟು ಸಾಯ್ತಾನಂದ್ರೆ ಸಾಯಲ್ಲವ. ನೀರಡಿಕೆ ಆಗ್ತದೆ. ಏನಂತನ? ಈ ಕಿರಿ ಬೆರಳು ನೀರಿನ ಗದ್ದೆ ಒಂದು ಹನಿನ ನಾಲಿಗೆ ಮೇಲೆ ಹಾಕಂತನವ. ಅವಾಗ ಅಬ್ರಾಮ್ ಏನಂತಾನ? ಸಾಧ್ಯ ಇರಲಾರ್ದು ಮಾತದಪ್ಪ ತಮ್ಮ, ಇದು ಆಗಲಾರ್ದು ಮಾತದ. ಇಂಥವು ನೀರು ಎಸೋ ಕುಡಿದೀನಿ, ಬಿಸ್ಲರಿ ವಾಟರ್ ಭೂಮಿ ಮೇಲಿದ್ದಾಗ. ನೀ ಇಂಥ ನೀರು ಕುಡ್ದಿಲ್ಲ ನೀ. ಆದರೆ ಇವತ್ತು ಲಾಜರಿನಿಗಾದರೂ ಸುಖ, ನಿನಗಾದರೂ ಸಂಕಟ ಎಂಬುದಾಗಿ ಹೇಳ್ತಾನೆ. ಅದಕ್ಕೋಸ್ಕರ ಈ ಪ್ರೀತಿ ದೇವ್ರ ಮಕ್ಕಳೇ ಜ್ಞಾಪಕದಲ್ಲಿ ಇಟ್ಕೊಡ್ರಿ. ದೇವರು ಕೇಳುವಾಗ ಮಾತ್ರ ಪ್ರಾರ್ಥನೆ ಮಾಡ್ಬೇಕ್ರಿ. ಎಲ್ಲ ಸಮಯದಲ್ಲಿ ದೇವ್ರು ಕೇಳಲ್ಲ ಪ್ರಾರ್ಥನೆ. ಈ ವ್ಯಕ್ತಿ ಭೂಮಿ ಮೇಲಿದ್ದಾಗ ಪ್ರಾರ್ಥನೆ ಮಾಡಿದಿನಂದ್ರೆ, ಪಶ್ಚಾತ್ತಾಪ ಪಟ್ಟಿನಂದ್ರೆ, ಮಾಡಿದಂಥ ತಪ್ಪುಗಳು ಕಣ್ಣೀರಿನಿಂದ ಒಪ್ಕೊಂಡಿನಂದ್ರೆ ಅವನಿಗೆ ಅಲ್ಲಿ ಆ ಸ್ಥಿತಿ ಬರ್ತಿತ್ತ. ಆದರೆ ಈ ವ್ಯಕ್ತಿ ಮಾಡಿಲ್ಲ. ಭೂಮಿ ಮೇಲಿದ್ದಾಗ ಆತನ ಪ್ರಾರ್ಥನೆ ಮಾಡಿಲ್ಲ, ಪಶ್ಚಾತ್ತಾಪ ಪಟ್ಟಿಲ್ಲ. ಆತನಿಗೆ ಬುದ್ಧಿಯಲ್ಲಿ ಬಂದದ. ಹಾಂ, ಅವನಿಗೆ ಪಾತಾಳದಾಗ ಬುದ್ಧಿ ಬಂದದ. ಪಾತಾಳದಾಗ ಬುದ್ಧಿ ಬಂದಾಗ ಅವಾಗ ಬೇಡ್ಕೊಳತ್ತಾನ, ಅವಾಗ ಪ್ರೇ ಸ್ಟಾರ್ಟ್ ಮಾಡಿನವ. ತನ್ನ ಪಿಟಿಷನ್ಗಳೆಲ್ಲ ಹಾಕ್ಲತ್ತಾನ, ಒಂದಾದ ನಂತರ ಒಂದು ಹಾಕ್ಲತ್ತಾನವ ಅಬ್ರಾಮಗೆ. ಆದರೆ ಅಲ್ಲಿ ಯಾವುದೇ ಪಿಟಿಷನ್ ಆಗಲಿ, ಯಾವುದೇ ಒಂದು ಮನವಿ ಆಗಲಿ ಅಲ್ಲಿ ಅಂಗೀಕಾರ ಆಗ್ಲತ್ತದ್ರಿ. ಪಾತಾಳದಾಗ ಆಗ್ಲತ್ತದ. ಕಣ್ಣೀರು ಸುರಿಸ್ಲತ್ತಾನಲ್ಲ, ಯಾತನೆ ಪಡ್ತಾ ಇದ್ದಾನೆ. ಆತನ ಕಣ್ಣೀರು ಯಾವುದಾದ್ರೂ ಪ್ರಯೋಜನಕ್ಕೆ ಬರ್ತಾ ಇದ್ದಾನೆ ಅಲ್ಲಿ? ನೋ, ಯಾವುದೇ ಕೆಲಸಕ್ಕೆ ಬರಂಗಿಲ್ಲ ಅಂತೇಳಿ. ಅದಕ್ಕೆ ಇಲ್ಲಿ ಬಂದು ನನ್ನ ಮಾತುಗಳನ್ನು ಕೇಳುವಂತೆಲ್ಲ ನನ್ನ ಪ್ರೀತಿ ದೇವರ ಮಕ್ಕಳೇ ಮತ್ತು ಯೂಟ್ಯೂಬ್ ಮೂಲಕವಾಗಿ ನನ್ನ ಧ್ವನಿಯನ್ನು ಕೇಳುವಂಥ ಪ್ರತಿಯೊಬ್ಬ ಕ್ರೈಸ್ತರೇ, ಒಂದು ಜ್ಞಾಪಕದಲ್ಲಿಟ್ಟುಕೊಳ್ಕು, ನಮ್ಮ ಕಣ್ಣೀರು ಯಾವಾಗ ವ್ಯರ್ಥವಾಗಿ ಹೋಗ್ತವಪ್ಪ ಅಂತಂದರೆ, ಭೂಮಿ ಮೇಲಿದ್ದಾಗ ನಾವು ಕಣ್ಣೀರಿನ ಪ್ರಾರ್ಥನೆ ಮಾಡಲಿಲ್ಲಪ್ಪ ಅಂತಂದರೆ, ಪಾತಾಳದಲ್ಲಿ ಬಿದ್ದ ಮೇಲೆ ದೇವ್ರು ನಮ್ಮ ಕಣ್ಣೀರಿನ ಪ್ರಾರ್ಥನೆಗಳೇನು ಮಾಡಂಗಿಲ್ಲ ರೀ, ಕೇಳಲ್ಲ ಅಂತೇಳಿ. ಆತನು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾನೆ, ಗೋಗರಿತಾ ಇದ್ದೇನೆ, ಕಣ್ಣೀರು ಸುರಿಸ್ತಾ ಇದ್ದೇನೆ, ಯಾತನೆ ಪಡ್ತಾ ಇದ್ದೇನೆ. ಆದರೂ ಕೂಡ ಅಬ್ರಾಹ್ಮನ್ ಏನಂತ ಇದ್ದಾನೆ ಅಂದರೆ, ನೆವರ್, ಸಾಧ್ಯ ಇಲ್ಲ ಕಂದ ಎಂಬುದಾಗಿ ಆತನ ಹೇಳ್ತಾನೆ. ಅದಕ್ಕೋಸ್ಕರಾಗಿ ಜಾಗ್ರತೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಭೂಮಿ ಮೇಲೆ ಇರುವಾಗಲೇ ನಮ್ಮ ಕಣ್ಣೀರಿನ ಪ್ರಾರ್ಥನೆಗಳು ದೇವರೇನು ಮಾಡ್ತಾನ? ತನ್ನ ಬುದ್ಧಲಿಯಲ್ಲಿ ತುಂಬಿಡ್ತಾನೆ ರೀ. ನಾವು ಸುರಿಸುವಂಥ ಪ್ರತಿಯೊಂದು ಕಣ್ಣೀರು ಆತನು ತನ್ನಲ್ಲಿ ಸೇಕರಿಸಿಟ್ಕೊಳ್ತಾನೆ. ಆ ಸೇಕರಿಸಿಕೊಂಡು ಅವುಗಳಿಂದ ಎಂಥ ಬಹುಮಾನ ಕೊಡ್ತಾನಪ್ಪ ನಮಗೆ ಜೀವಿತದಲ್ಲಪ್ಪ ಅಂತಂದರೆ, ದೊಡ್ಡ ಆಶೀರ್ವಾದ ಕೊಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಈ ಕಣ್ಣೀರಿನಲ್ಲಿ ಏನಿದೆ ಅಂತಂದರೆ, ಅಣುಬಾಂಬನ್ನು ಕರಗಿಸುವಂಥ ಶಕ್ತಿ ಕಣ್ಣೀರಿನಾಗದ ಅಂತೇಳಿರಿ. ಹಲ್ಲೆಲೂಯಾ. ಅಣುಬಾಂಬ್ಗಿಂತಲೂ ಏನಾದರೂ ಒಂದು ಶಕ್ತಿ ಇದೆಯಪ್ಪ ಅಂದರೆ ಅದು ಕಣ್ಣೀರಿನಲ್ಲಿದೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಂಬರ್ 2, ನಮ್ಮ ಕಣ್ಣೀರು ಯಾವಾಗ ವ್ಯರ್ಥ ಹೋಗ್ತಪ್ಪ ಅಂತಂದರೆ, ಭೂಮಿ ಮೇಲೆ ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ, ಭೂಮಿ ಮೇಲೆ ನಾವು ಪಶ್ಚಾತ್ತಾಪ ಪಾಡಲಿಲ್ಲ ಅಂದರೆ, ನಾವು ಪಾತಾಳದಲ್ಲಿ ಹೋಗಿ ಕಣ್ಣೀರು ಸುರಿಸಿದ್ರು ಕೂಡ ಅಲ್ಲಿ ದೇವ್ರು ನಮ್ಮ ಕಣ್ಣೀರು ವ್ಯರ್ಥವಾಗಿ ಹೋಗ್ತಾ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಂಬರ್ 3 ನೋಡಿ ನಾವು ಪ್ರಾರ್ಥನೆ ನೋಡೋಣ. 3ನೇದಾಗಿ ನಮ್ಮ ಕಣ್ಣೀರು ಯಾವಾಗ ವ್ಯರ್ಥವಾಗಿ ಹೋಗ್ತವೆ. ನಮ್ಮ ಕಣ್ಣೀರು ಪ್ರಾರ್ಥನೆಗಳು ದೇವರು ಯಾವಾಗ ಕೇಳುವುದಿಲ್ಲ. ಎಂಥ ಸಂದರ್ಭದಲ್ಲಿ ದೇವ್ರು ನಮ್ಮ ಕಣ್ಣೀರನ್ನು ಕೇಳುವುದಿಲ್ಲ, ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದಿಲ್ಲ. ನಮ್ಮ ಕಣ್ಣೀರು ಭೂಮಿ ಮೇಲೆ ವ್ಯರ್ಥವಾಗಿ ಯಾವಾಗ ಹೋಗ್ತಾವ? ಜಸ್ಟ್ ಕೊನೆಯದಾಗಿ ಲಾಸ್ಟ್ ಒಂದು ನೋಡಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ನೋಡೋಣ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ, ಬುಕ್ ಆಫ್ ಹಿಬ್ರೂ 12 ಚಾಪ್ಟರ್ ವರ್ಸ್ 16. ಇಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನ. ದಯವಿಟ್ಟು ಯಾರಾದರೂ ಓದಿ ನನಗೆ ಸಹಾಯ ಮಾಡ್ರಿ. ಸಭೆಯವರನ್ನು ಕೆಡಿಸದಂತೆ, ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತಿಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ನೀವು ಬೈಬಲ್ ನಂಡಲ್ ಮಾಡ್ಕೊಳ್ರಿ ಮಾತು. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು.
ನಡೆದದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಮಾರ್ಗವಿಲ್ಲದೆ ಆತನು ನಿರಾಕರಿಸಲ್ಪಟ್ಟನೆಂಬುದಾಗಿ ಬಲ್ಲಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ ನಮ್ಮ ಕಣ್ಣೀರಿನ ಒಂದು ಪ್ರಾರ್ಥನೆ ಅಂತಕ್ಕಂಥದ್ದು, ನಮ್ಮ ಕಣ್ಣೀರಿನ ಕೂಗು ಅಂತಕ್ಕಂಥದ್ದು. ನಾವು ಕೂಗುವಂಥ ಕೂಗು, ಕಣ್ಣೀರಿನ ಮೊರೆಗಳು, ನಮ್ಮ ಕಣ್ಣೀರು ಯಾವಾಗ ವ್ಯರ್ಥವಾಗಿ ಹೋಗ್ತಾವಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಏಸಾವನ ವಿಷಯದಲ್ಲಿ ನಾವು ನೋಡ್ತಿದ್ದೇವೆ, ದೇವರು ಆತನಿಗೋಸ್ಕರವಾಗಿ ಒಂದು ದೊಡ್ಡ ಸಂಕಲ್ಪ ಮಾಡಿದ್ದೇನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಏಸಾವನಿಗಾಗಿ ದೇವ್ರ ಹತ್ರ ಏನೈತ್ರಿ? ಒಂದು ದೊಡ್ಡ ಯೋಜನೆ ಇತ್ತು ಆತನಿಗೋಸ್ಕರವಾಗಿ. ಹೌದಲ್ಲ? ಏನು ಯೋಜನೆ ಅಂತ ಹೇಳ್ರಿ? ಮೊದಲ ಯಾರು ಜ್ಯೇಷ್ಠ ಪುತ್ರ ಇರ್ತಾರ ಅವರಿಗೆ 2 ಪಾಲು 2 ಭಾಗ ಬರ್ಬೇಕಂತೇಳಿ ದೇವ್ರ ನೇಮಕ ಇತ್ತು. ಧರ್ಮಶಾಸ್ತ್ರಗಳು ಹೇಳ್ತಾವ ಏನಂತ? ಜ್ಯೇಷ್ಠ ಪುತ್ರನಿಗೆ, ದೊಡ್ಡವನಿಗೆ, ಮೊದಲು ಹುಟ್ಟಿದವನಿಗೆ ಎಷ್ಟು ಭಾಗ ಕೊಡಬೇಕು? 2 ಭಾಗ. ತಂದೆ ಆಸ್ತಿಯಲ್ಲಿ 2 ಭಾಗ ಬರ್ಬೇಕಂತೇಳಿ ಧರ್ಮಶಾಸ್ತ್ರಗಳು ಹೇಳ್ತಾವ. ದೇವರು ಏಸಾವನ ವಿಷಯದಲ್ಲಿ ಅದನ್ನೇ ಒಂದು ದೊಡ್ಡ ಸಂಕಲ್ಪ ಮಾಡಿದ್ದ, ಒಂದು ದೊಡ್ಡ ಪ್ಲಾನ್ ಇಟ್ಟಿದ್ದ. ಆತನನ್ನು ಎಲ್ಲ ಅಣ್ಣ ತಮ್ಮಂದಿರಲ್ಲ ಆತನನ್ನು ಶಿರಸ್ಸಾಗಿ ಮಾಡಬೇಕು, ತಲೆಯಾಗಿ ಮಾಡ್ಬೇಕಂತೇಳಿ ಯಾರ ಉದ್ದೇಶ ಇತ್ತು? ದೇವ್ರ ಉದ್ದೇಶ ಇತ್ತು, ದೇವ್ರ ಮನಸ್ಸಿತ್ತು. ಏಸಾವನನ್ನು ಹೃದಯಪೂರ್ವಕವಾಗಿ ಭೂಮಿ ಮೇಲೆ ಹೆಚ್ಚಿಸ್ಬೇಕಂತೇಳಿ ಯಾರ ಮನಸ್ಸಿತ್ತು? ದೇವ್ರ ಮನಸ್ಸಿತ್ತು. ಮನುಷ್ಯರು ಎಷ್ಟೇ ಹೊಟ್ಟೆ ಕಿಚ್ಚುಪಟ್ಟರು ಕೂಡ, ನಮಗಾಗದವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ನಮ್ಮನೆ ಎಷ್ಟೇ ಕೆಳಗಾಗಿ ತುಳಿಬೇಕಂದ್ರೂ ಕೂಡ, ದೇವ್ರ ಸಂಕಲ್ಪದಲ್ಲಿ ಯಾರು ಇರ್ತಾರೆ ನೋಡ್ರಿ, ದೇವ್ರ ಯೋಜನೆಯಲ್ಲಿ, ದೇವ್ರ ಪ್ಲ್ಯಾನಲ್ಲಿ ಯಾರು ಇರ್ತಾರೆ ನೋಡ್ರಿ, ಅವ್ರಿಗೆ ಯಾರನ್ನು ಎಷ್ಟು ತುಳಿದ್ರು ಅವ್ರು ಏನು ಮಾಡ್ತಾರೆ? ಮ್ಯಾಲೆ ಬರ್ತಾರೆ ಅಂತೇಳಿ. ಅಲ್ಲೆಲ್ಲಿ ಈ ಮಾತು ನಿಜ ಅದ ರೀ? ನಿಜ ಅದನ ಈ ಮಾತು? ಸತ್ಯನಾ? ಎಸ್. ದೇವರು ಒಬ್ಬ ವ್ಯಕ್ತಿಯನ್ನು ಆತನು ಆಶೀರ್ವಾದ ಮಾಡ್ಬೇಕಪ್ಪ ಅಂತ ಪ್ಲ್ಯಾನ್ ಮಾಡಿನಪ್ಪ ಅಂತಂದರೆ, ಆತನ ಆಶೀರ್ವಾದ ಆತನಿಂದ ಕಸಿದುಕೊಳ್ಳಿಕ್ಕೆ ಯಾವನಿಗೂ ಸಾಧ್ಯ ಇಲ್ಲ ಅಂತೇಳಿ. ಅಲ್ಲೆಲ್ಲೂಯ್ಯ. ಆದ್ರೆ ನಾವು ನೋಡ್ತೀವಿ, ಏಸಾವನಿಗೆ ಯಾಕೋಬನಿಗಿಂತಲೂ ಜ್ಯೇಷ್ಠತ್ವದ ಹಕ್ಕು ಕೊಟ್ಟಿರ್ತಾನೆ, ಆತನ ಅಣ್ಣ ಇರ್ತಾನೆ. ಆದರೆ ನಾವು ನೋಡ್ತೀವಿ ಈತನ ಬುದ್ಧಿ ಹೆಂಗಿರ್ತದಂದ್ರೆ, ಈತನ ಆಶೀರ್ವಾದಗಳು ಹೆಂಗೆ ಕಳ್ಕೊಳ್ತಾನೆ ಅಂದರೆ, ಒಂದು ದಿವಸ ಅಡವಿಯಿಂದ ಬೇಟೆ ಆಡಿ ಬರ್ತಾನೆ. ಬರೋ ತನಕ ಯಾಕೋಬನ ಅಡುಗೆ ಮಾಡ್ತಾನೆ. ಇವನಿಗೆ ಹಸುವೆ ಆಗಿರ್ತದಲ್ಲ, ಹಸುವೆ ಆದಾಗ ಏನು ಮಾಡ್ತಾನ? ಯಾಕೋಬನಿಗೆ ಏನಂತಾನ? ತಮ್ಮ, ನೀನು ಏನು ಅಡುಗೆ ಸಿದ್ಧ ಮಾಡ್ತಾ ಇದ್ದೀ ಅದರಲ್ಲಿ ಸ್ವಲ್ಪ ನನಗೆ ತಿನ್ನಕ್ಕೆ ಕೊಡಪ್ಪ, ಹಸು ಆಗ್ಯದ ಅಂತಾನ. ಅವಾಗ ಯಾಕೋಬ ಏನಂತಾನ? ಸುಮ್ಮನೆ ಕೊಡ್ತಾರೇನು? ನಾ ಸುಮ್ಮನೆ ಕೊಡಲ್ಲ ಅಂತ ನಾವು. ಹಂಗಂದ್ರೆ ಏನು ಬೇಕು ನಿನಗಂತ ಕೇಳ್ತಾನ. ಏನಿಲ್ಲ, ಸಿಂಪಲ್ ಏನಿಲ್ಲ. ನೀ ಏನು ಮಾಡಂದ್ರೆ ನಿನ್ನ ಜ್ಯೇಷ್ಠತ್ವದ ಹಕ್ಕು ನನಗೆ ಮಾರಿಬಿಡು ಅಂತ ನಾವು. ನೀ ಏನು ಮಾಡು, ನಿನ್ನ ಒಂದು ಜ್ಯೇಷ್ಠತ್ವದ ಹಕ್ಕನ್ನೇನು ಮಾಡು, ನನಗೆ ಮಾರಿಬಿಡು, ನನಗೆ ಕೊಟ್ಬಿಡು. ಆದ್ರೆ ನಾ ಏನು ಮಾಡ್ತೀನಿ ಅಂದರೆ, ಈ ನಾನು ಮಾಡಿರುವಂಥ ಅಡುಗೆ ನಿನಗೆ ತಿನ್ನಕ್ಕೆ ಕೊಡ್ತೀನಿ, ಅವಾಗ ನಿನಗೆ ಹೊಟ್ಟೆ ತುಂಬ ಅಂದಾಗ ಏಸಾವ ಏನಂತಾನ್ರಿ? ಏನಂತಾನೆ? ನನ್ನಂಥ ಸಾಯವನಿಗೆ ಇದೇ ಅವನಿಗೆ ಬೇಕು, ತಗೋ ನನಗೆ ತಿಲ್ಲಕ್ಕಂತಾನೆ. ಆಯಿತು, ಎಸ್ ಅಂತೇಳಿ ಈತ ಮಾಡಿದ್ದು ಆತನಿಗೆ ಕೊಡ್ತಾನ, ಆತನ ಆಶೀರ್ವಾದ ಈತನಿಗೆ ಕೊಡ್ತಾನೆ. ಅದಕ್ಕೆ ನಾಲಿಗೆ ಒಳಗೆ ಏನು ಇಟ್ಟನಂತಾರೆ ದೇವರ? ಬೈಬಲ್ ಹೇಳ್ತದ, ಜೀವ ಮತ್ತು ಮರಣಗಳು ನಾಲಿಗೆ ವಶದಲ್ಲಿದೆ ಅಂತ. ಅಲ್ಲೆಲ್ಲೂಯ್ಯ. ಎಲ್ಲಿಟ್ಟನಂತ್ರಿ? ಆಶೀರ್ವಾದಗಳು ಮತ್ತು ಶಾಪ ಎಲ್ಲಿಟ್ಟನಂತ್ರಿ ದೇವರ? ನಾಲಿಗೆ ಇಟ್ಟಂತ ನನ್ನ ಬೈಬಲ್ ಹೇಳ್ತದ. ಎಲ್ಲಿ ಇಲ್ರಿ ಅವು? ಜೀವ ಮತ್ತು ಮರಣ, ಆಶೀರ್ವಾದ ಮತ್ತು ಶಾಪ ಎಲ್ಲಿದೆ ಅಂದರೆ ನಮ್ಮ ನಾಲಿಗೆ ಮೇಲೆ ಇಟ್ಟಿದ್ದಾನೆ ದೇವರು. ಆತ ಹೇಳ್ದ, ನನ್ನಂಥ ಸಾಯ ಮನುಷ್ಯಗೆ ಇಂಥ ಜ್ಯೇಷ್ಠತ್ವದ ಹಕ್ಕು ಯಾಕೆ ಬೇಕಂತೇಳಿ ತಿರಸ್ಕರಿಸಿದ, ಅಲಕ್ಷ್ಯ ಮಾಡ್ದ. ತಕ್ಷಣ ನಾವು ನೋಡ್ತೇವೆ ಆ ಜ್ಯೇಷ್ಠತ್ವದ ಹಕ್ಕನ್ನು ಒಂದೇ ಒಂದು ಹೊತ್ತು ಊಟಕ್ಕೋಸ್ಕರವಾಗಿ ಮಾರಿಬಿಟ್ಟಿದ್ದರಿಂದ ಎಲ್ಲ ಆಶೀರ್ವಾದಗಳು ಯಾರಿಗೆ ಬಂದರೆ? ತಮಗೆ ಬಂದು. ಯಾರಿಗೆ ಬಂದು? ರಿವರ್ಸ್. ಆಶೀರ್ವಾದ ಯಾರಿಗೆ ಬಂತು? ಅಣ್ಣನಿಗೆ ಹೋಗುವಂಥ ಆಶೀರ್ವಾದ ತಮ್ಮನಿಗೆಲ್ಲ ಆಶೀರ್ವಾದಗಳು ಬಂದು. ಆವಾಗ ಇದೇ ಏಸಾವನು ಬಂದು ತಮ್ಮ ತಂದೆ ಹತ್ರ ಬರ್ತಾನೆ, ಅಪ್ಪ ನನಗೆ ಆಶೀರ್ವಾದ ಮಾಡು, ಅಪ್ಪ ನನಗೆ ಬ್ಲೆಸ್ ಮಾಡು, ಓ ದೇವ್ರೇ ನನ್ನನ್ನು ಆಶೀರ್ವಾದ ಮಾಡು ಅಂತೇಳಿ ದೇವ್ರಿಗೆ ಕೇಳ್ತಾನ. ತನ್ನ ತಂದೆಗೂ ಬಂದು ಕೇಳ್ತಾನ. ಕೇಳಿದಂಥ ಸಂದರ್ಭದಲ್ಲಿ ಆವಾಗ ತಂದೆ ಏನು ಹೇಳ್ತಾನ್ರಿ? ಏನು ಹೇಳ್ತಾನೆ ತಂದೆ? ನೀನು ನಿನ್ನ ಜ್ಯೇಷ್ಠತ್ವದ ಹಕ್ಕನ್ನು ನೀನು ಕಳೆದುಕೊಂಡು ಬಿಟ್ಟೆ, ಹಾಗಾಗಿ ನಿನಗೆ ಬದಲಾಗಿ ನಿನ್ನ ತಮ್ಮನನ್ನು ನಾನು ಏನು ಮಾಡೀನಿ, ನಿನ್ನ ಮೇಲೆ ಅರಸನನ್ನಾಗಿ ಮಾಡಿದ್ದೀನಿ ಎಂಬುದಾಗಿ ಯಾವಾಗ ತನ್ನ ತಂದೆ ಹೇಳ್ತಾನೋ, ಆವಾಗ ಏಸಾವನ್ ಏನು ಮಾಡ್ತಾನಂದ್ರೆ ಕಣ್ಣೀರು ಸುರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತೇಳಿ. ಅಲ್ಲೆಲ್ಲಿಯ ಏನು ಸುರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನ್ರಿ? ಕಣ್ಣೀರು ಸುರಿಸಿ ಪರಿಯಾಗಿ ಬೇಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾನ. ಅಪ್ಪ ನನಗೋಸ್ಕರವಾಗಿ ಒಂದೂ ಇಲ್ವಾ,
ನನಗೋಸ್ಕರಗೆ ಒಂದು ಆಶೀರ್ವಾದ ಇಲ್ವಾ? ಎಲ್ಲ ಆಶೀರ್ವಾದಗಳು ನೀನು ತಮ್ಮನಿಗೆ ಕೊಟ್ಟಿದ್ದೀಯಾ, ಈಗ ನನಗಾಗಿ ಯಾವುದಾದ್ರೂ ಒಂದು ಕೂಡ ನಿನ್ನ ಹತ್ರ ಇಲ್ವಾ ಎಂಬುದಾಗಿ ತಂದೆಯನ್ನು ಬಂದು ಕಣ್ಣೀರು ಸುರಿಸಿ ಪರಿಪರಿಯಾಗಿ ಕೇಳುವಂಥ ಸಂದರ್ಭದಲ್ಲಿ ತಂದೆಯಿಂದ ಬಂದ ಒಂದೇ ಒಂದು ಉತ್ತರ ಏನಪ್ಪ ಅಂತಂದರೆ, ನೀನು ನಿನ್ನ ಜ್ಯೇಷ್ಠತ್ವದ ಹಕ್ಕನ್ನು ನೀನು ನಿರಾಕರಿಸಿದ್ದರಿಂದ ನಿನ್ನ ತಂದೆಯು ಆಶೀರ್ವಾದದ ಜೊತೆಗೆ, ದೇವರ ಆಶೀರ್ವಾದದ ಜೊತೆಗೆ ನಿನಗೆಲ್ಲ ಆಶೀರ್ವಾದಗಳನ್ನು ಆತನು ನಿನ್ನ ತಮ್ಮನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂತೆಲ್ಲ ನನ್ನ ಸಹೋದರ ಸಹೋದರಿಯರೇ, ಮೂರನೇದಾಗಿ ನಮ್ಮ ಜೀವಿತದಲ್ಲಿ ಕಣ್ಣೀರು ಯಾವಾಗ ವೇಸ್ಟ್ ಆಗ್ತಾವೆ ಗೊತ್ತದ ರೀ? ಯಾವಾಗ ವ್ಯರ್ಥ ಆಗ್ತಾವೆ ಗೊತ್ತದ ರೀ? ದೇವ್ರ ಪ್ಲ್ಯಾನ್ಗಳಿಗೆ ನಮ್ಮ ಪ್ಲ್ಯಾನ್ಗಳು ಒಂದಕ್ಕೊಂದು ಹೋಲಿಕೆ ಆಗಲಿಲ್ಲ ಅಂತೇಳಿ. ಈಗ ನಿಮ್ಮ ಕುಟುಂಬದ ವಿಷಯದಲ್ಲಿ ನಿಮ್ಮ ವಿಷಯದಲ್ಲಿ ದೇವ್ರದೊಂದು ಪ್ಲ್ಯಾನ್ ಇರ್ತದೆ. ಒಂದು ಕುಟುಂಬದಾಗ ಇಬ್ಬರು ಅಣ್ಣ ತಮ್ಮರು ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ, ಗಂಡ ಹೆಣ್ಣು ಮಕ್ಕಳು ಇರ್ತಾರೆ. ದೇವ್ರದೊಂದು ಏನಿರ್ತದೆ? ಪ್ಲ್ಯಾನ್ ಇರ್ತದೆ, ಉದ್ದೇಶ ಇರ್ತದೆ. ಈಗ ದೇವರ ಉದ್ದೇಶ, ದೇವ್ರ ಪ್ಲ್ಯಾನ್ ನಿಮ್ಮ ಕುಟುಂಬದಲ್ಲಿ ಇದ್ದಾಗ ಆ ದೇವ್ರ ಪ್ಲ್ಯಾನ್ ಜೊತೆ ನೀವು ಹೋಗಲಿಲ್ಲ ಅಂತಂದ್ರೆ, ದೇವ್ರ ಜೊತೆ ನೀವು ಟ್ಯೂನ್ ಆಗಲಿಲ್ಲ ಅಂತಂದ್ರೆ ಏನಾಗ್ತದೆ?